ಇದು ಸಪೋರ್ಟ್ ಬರೇ ದೇವರದು ಸಪೋರ್ಟ್ ಇದೆ ಅವರಿಗೆ. ಆಮೆನ್, ಹalleluya. ನಾನು ಎಲೆಕ್ಷನ್ ಮೂವ್ಮೆಂಟ್ ಇತ್ತು ಲಾಸ್ಟ್ ಟೈಮ್, ನಾನು ಸ್ವಲ್ಪ ಟೆನ್ಷನಲ್ಲಿ ಇದ್ದಾಗ ಸ್ವಲ್ಪ ಎಲ್ಲರೂ ನನಗೆ ಇಸಾಕ್ ಆಗಲಿ ಎಲ್ಲರೂ ಜನರು ಹೇಳಿದರು, ಇಲ್ಲ ಅಭಿಷೇಕ್ ಪಾಸ್ಟರ್ ಹತ್ರ ಹೋಗಿ ತಾವು ಆಶೀರ್ವಾದ ತಗೊಂಡ್ರು, ತಾವು 100% ನೋಡಿ ಸರ್, ಒಂದು ಚಮತ್ಕಾರ ನೋಡಿ ಅಂತ ನನಗೆ ಹೇಳಿದರು. ಅಷ್ಟು ಬ್ಯುಸಿನಲ್ಲಿ ನಾನು ಅವ್ರ ಹತ್ರ ಹೋಗಿ ಆಶೀರ್ವಾದ ತಗೊಂಡ ಮೇಲೆ ಅವ್ರು ಅಡ್ವಾನ್ಸ್ನಲ್ಲಿ ಹೇಳಿದ್ರು. ನನಗೆ ಭಯ, ನನಗೆ ಅವ್ರು ಏನು ಹೇಳತ್ತಾರಂತ ನನಗೆ ಗೊತ್ತೇ ಆಗಿಲ್ಲ. ನನಗೆ ಬರೇ ವಿನ್ ಆಗಬೇಕು, MLA ಆಗಬೇಕಂತ ಇತ್ತು. ಆದರೂ ಅವರು ಏನು ಹೇಳಿದ್ರು, ನೀವು MLA ಆಗ್ತೀರಿ, ಮಿನಿಸ್ಟರ್ ಆಗ್ತೀರಿ ಅಂತ ಹೇಳಿದೆ ನನಗೆ ಅಡ್ವಾನ್ಸ್. ಅದು ವಿಡಿಯೋ ರೆಕಾರ್ಡಿಂಗ್ ಇದೆ, ಆ ಥರ ಇಲ್ಲ, ಅದು ಫುಲ್ ವಿಡಿಯೋ ರೆಕಾರ್ಡಿಂಗ್ ಇದೆ, ತಮ್ಮೆಲ್ಲರಿಗೆ ಗೊತ್ತು. ಸುಮಾರು ಜನ ಅವಾಗ ಇದ್ದರು. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧವಾದ ದೇವರೇ, ಈ ಉತ್ತಮವಾದ ಅಧಿಕಾರಿಗೆ ಅಧಿಕಾರ ಕೊಡಲ್ಪಟ್ಟಿದ್ದಿ, ಈ ಅಧಿಕಾರ ಹೆಚ್ಚೆಚ್ಚಿಗಾಗಿ ಯೂಸ್ ಆಗಲಿ ದೇವರೇ. ಬರೋ ದಿನದಲ್ಲಿ ಮಗನಲ್ಲಿ ಉನ್ನತ ಸ್ಥಿತಿಗೆ ಇರಲಿಕ್ಕೆ ಸಹಾಯ ಮಾಡಲಿ. ತನ್ನ ಪ್ರಜೆಗಳಿಗೆ ಏನೇನು ಕಮ್ಮಿ ಇದೆಯೋ ಅತಿ ಉತ್ತಮವಾದ ಸಂಖ್ಯೆಯಲ್ಲಿ ಮೇಲೆ ಬರಲಿಕ್ಕೆ ಸಹಾಯ ಮಾಡ್ರಿ. ತಮ್ಮೆಲ್ಲರಿಗೆ ನಮಸ್ಕಾರ. ಹೀಗೆ ಪಾಸ್ಟರ್ ಸಾಹೇಬರು ಆಶೀರ್ವಾದ ಮಾಡಿದ್ದಾರೆ. ಈ ಸಭೆಗೆ ನಾನು ಹಿಂದಿದ್ದು 1-2 ಸಲ ಬಂದೀನಿ, ಬರೇ ನನಗೆ ಆಶೀರ್ವಾದ ತಗೊಳ್ಳಲಿಕ್ಕೆ. ಈ ಸಭೆಯಲ್ಲಿ ಸುಮಾರು ಜನರಿಗೆ ಒಳ್ಳೆಯದು ಆಗಿದೆ. ಕಷ್ಟನಲ್ಲಿ ಸುಮಾರು ಜನರು, ಮಕ್ಕಳು ಆಗಲಿ ಮಹಿಳಾ ಆಗಲಿ, ಅವರಿಗೆ ಎಲ್ಲರೂ ಯೇಸುಲ್ಲ ಸಲಾಂಲಿಂದ ಆಶೀರ್ವಾದ ಆಗಿದೆ. ಅದ್ರ ಸಲಗೆ ನಾನು 4-5 ತಿಂಗಳಾದ್ರ ಮೇಲೆ ನಮ್ಮದು ಸ್ವಲ್ಪ ಕಷ್ಟ ಬರ್ಬೋದು. ಆವಾಗ ಈ ಸಭೆಯಲ್ಲಿಂದ ಪಾಸ್ಟರ್ ಸಾಹೇಬಲಿಂದ ನನಗೆ ಆ ಕಷ್ಟ ದೂರ ಆಗಬೇಕಂತ ನಾನು ಬಂದಿನಿ, ಆಸೆ ಇಟ್ಟು ಆಶೀರ್ವಾದ ಮಾಡಬೇಕಂತ ತಮ್ಮೆಲ್ಲರಿಗೆ ನಾನು ಹೇಳ್ತೀನಿ. ಧನ್ಯವಾದ. ಸರ್ರಿಗೆ ಖರೀದಿಲ್ಲ ಆದ್ರೂ ಪದೇ ಪದೇ ದೇವರ ಆಶೀರ್ವಾದ ತಗೊಳ್ಳೋಕೆ ಬರ್ತಾ ಇದ್ದಾರೆ ಸರ್. ಅನುಗ್ರಹ ಮಹಿಮೆ ದೇವರನ್ನ ಹೆಚ್ಚಿಗಾಗಿ ಹೇರಳವಾಗಿ ಅವ್ರ ಒಂದು ರಾಜ್ಯದ ಸೀಟ್ ಮೇಲೆ ಆಶೀರ್ವಾದ ಮಾಡಲಿ ದೇವರು. ऐतिहासिक जीत कांग्रेस पार्टी कर्नाटक में दर्ज कराने जा रही है. बीदर से रहीम खान चौथी बार विधायक बने हैं. मैं बीदर की पूरी जनता को बहुत बहुत धन्यवाद बोलता हूं और सलाम सभी को आदाब, क्योंकि मुझे 4 बार जिताई है. ये बीदर की एक हिस्ट्री है. आज तक कोई MLA 2 बार नहीं जीता 70 साल में, लेकिन 4 बार मुझे जिताई. तो इतना विश्वास, इतना प्यार. मैं सभी समाज के लोगों को, मेरे कार्यकर्ता को और मेरे सपोर्टर को बहुत बहुत धन्यवाद बोलता हूँ. मुझे आंखों में आंसू आ रहे. इतना टफ इलेक्शन था, क्योंकि सीधा इलेक्शन नहीं लड़ रहे थे अपोजिट पार्टी वाले, पूरा उल्टे तरीके से लड़ रहे थे. इतना होते हुए भी मुझे जनता जो जिताई है ना, एक इतिहास बन गया है. तो मैं फिर से आपको बात करूंगा, क्योंकि अर्जेंट मैं भीमरोडी कॉलेज जा रहा हूं. तो वहाँ पे धन्यवाद. चलिए, बहुत बहुत बधाई. आपको उम्मीद करते हैं कि जब मिलेंगे तो मंत्री पद के साथ ही मुलाकात करें. ಹೇಳೋದು ಏನಂದ್ರೆ, ದೇವರು ಅವ್ರ ಥ್ರೂ ಆಶೀರ್ವಾದ, ಅವ್ರ ಥ್ರೂ ಎಲ್ಲರಿಗೆ, ಯಾವ ಸಮಾಜ ಇಲ್ಲ, ಯಾವ ಧರ್ಮ ಇಲ್ಲ, बड़रू इल्ला, अमीर नहीं, गरीब नहीं, जात नहीं, पात नहीं, यहाँ पे आशीर्वाद मिला है. और हमारे पूरे बीदर डिस्ट्रिक्ट को 3 दिन से इतना डिसिप्लिन, इतना प्यार, आप लोग सभी लोग आए. और ये पावर जो अभिषेक पास्टर को जो मिला है, वो किसी लीडर के पास नहीं है, किसी DC के पास नहीं है, किसी डॉक्टर के पास नहीं है, किसी के पास नहीं. खुदा जो अपने खास लोगों को, अपने खास बंदों को जो चाहता है, उन्हीं को यह पावर मिलता है. सभी को नहीं मिलता पावर. हर एक का अलग अलग पावर है या शक्ति है, पैसा दौलत जो भी होगा वो लिमिटेड है. ये जो पावर है, मैं भी बोला, लोग परलोक सभी के लिए. तो मैं बहुत बहुत धन्यवाद बोलता हूँ अभिषेक पास्टर को, पूरी टीम को, राजू कड़ियाल बहुत मेहनत करी. ऑर्गेनाइजेशन करना भी बहुत मुश्किल का काम है.
ये स्टेडियम में फर्स्ट टाइम इतना बड़ा फंक्शन हुआ, इतना बड़ा फंक्शन, बीदर की एक ऐतिहासिक हिस्ट्री. ಈ ಫಂಕ್ಷನ್ ಆಗ್ಲಾಗೆ ತಾವೆಲ್ಲರೂ ಏನು ಸಹಕಾರ ಕೊಟ್ಟಿದ್ದೀರಿ. ಮತ್ತು ಇನ್ನೂ ಒಂದು ಹೇಳಿದರು, ಇಂಡಿಪೆಂಡೆಂಟ್ ಯಾರ್ದು ಸಪೋರ್ಟ್ ತಗೊಂಡಿಲ್ಲ, ಇದು ಸಪೋರ್ಟ್ ಬರೇ ದೇವ್ರದ್ದು ಸಪೋರ್ಟ್ ಇದೆ ಅವರಿಗೆ. ಆಮೆನ್, ಹಾಲೆಲೂಯಾ. ಮತ್ತೆ ಡೆಫಿನೆಟ್ಲಿ ಮುಂದೆ ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕ, ನಮ್ಮ ಸರ್ಕಾರದಿಂದ, ನಮ್ಮಲಿಂದ ತಾವು ಏನು ಆದೇಶ ಹೇಳ್ತೀರಿ 100% ನಾನು ಮಾಡ್ತೀನಿ ಮತ್ತು ತಮ್ಮ ಜೊತೆಗಿರ್ತೀನಿ ಅಂತ ಹೇಳಿ ತಮ್ಮೆಲ್ಲರಿಗೆ ಧನ್ಯವಾದ ಹೇಳ್ತೀನಿ. ರಾಜು ಕಲ್ಯಾಣ್ ಟೀಮ್ ಅವರಿಗೆ, ಎಲ್ಲರೂ ಯಾರ್ಯಾರು ಇದರಲ್ಲಿ ಇವತ್ತು ಕುಂತಿದ್ದೀರಿ, ಬಂದಿದ್ದೀರಿ, ನಮ್ಮೆಲ್ಲರಿಗೆ ದೇವರು ಒಳ್ಳೇದು ಮಾಡಲಿ. ನನಗೆ ತಾವೆಲ್ಲರೂ ಪ್ರಾರ್ಥನೆ ಮಾಡಬೇಕು, ಪಾಸ್ಟರ್ ಸಾಹೇಬರು ಮಾಡಬೇಕಂತ ಹೇಳಿ ಧನ್ಯವಾದ ಹೇಳ್ತೀನಿ. ಜೈ ಹಿಂದ್.